ಹಾಯ್ ಎಲ್ರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾವು ಜೂನ್ 2025 ಏನಿದೆಯಲ್ಲ ಅದರ ಫುಲ್ ಮಂತ್ದು ಒಂದು ಸತಿ ಕರೆಂಟ್ ಅಫೇರ್ಸ್ನ ರಿವಿಷನ್ ಮಾಡೋಣ. ಸೊ ಹಾಗೆ ಪ್ರಶ್ನೆದಾಗ ನೋಡೋದಾದರೆ ಅಪಾಯಿಂಟ್ಮೆಂಟ್ಸ್ಗಳು ನೋಡೋದಾದರೆ ಚೀಫ್ ಆಫ್ ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗ್ಸ್ನ ಚೀಫ್ ಯಾರಾಗಿರ್ತಾರೆ ಅಂತಂದರೆ IPS ಆಫೀಸರ್ ಆಗಿರುವಂತಹ ಪರಾಗ್ ಜೈನ್ರವರು ಆಗಿರುವಂಥದ್ದು. ನೆಕ್ಸ್ಟು ಇಂಟರ್ನ್ಯಾಷನಲ್ ಅಪಾಯಿಂಟ್ಗಳನ್ನ ನೋಡೋದಾದರೆ 72nd ಮಿಸ್ ವರ್ಲ್ಡ್ 2025 ಯಾರಾಗಿರ್ತಾರೆ ಅಂತಂದರೆ ಥೈಲ್ಯಾಂಡ್ಸ್ನ ಓಪಲ್ ಸುಚಾತಾ ಅವರು ಆಗಿರ್ತಾರೆ. ಸೊ ಇದು ಏನಕ್ಕೆ ಇಂಪಾರ್ಟೆಂಟ್ ಅಂತ ಅಂದರೆ ಇದು ನಡೆದಿರೋದು ಇಂಡಿಯಾದಲ್ಲಿ ಹೈದರಾಬಾದಲ್ಲಿ ನಡೆದಿರುವಂಥದ್ದು. ಹಾಗಾಗಿ ಇವರು ಇಂಪಾರ್ಟೆಂಟ್ ಆಗಿರ್ತಾರೆ. ಯಾರು ಅಂತ ಅಂದರೆ ಥೈಲ್ಯಾಂಡ್ಸ್ ದೇಶದ ಓಪಲ್ ಸುಚಾತಾ ಚೋಂಗ್ಶಿ ಅವರು ಆಗಿರುವಂಥದ್ದು ಸ್ನೇಹಿತರೆ. ಸೊ ನೆಕ್ಸ್ಟ್ ನೋಡೋದಾದರೆ ಪ್ರೆಸಿಡೆಂಟ್ ಆಫ್ ದಿ ಏಷಿಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್, ಇದರ ಪ್ರೆಸಿಡೆಂಟು ಯಾರಂತ ಅಂದರೆ ಜೌ ಜಿಯಾಯಿ ಅನ್ನೋರು. ಈ AIIB ಅಂದರೆ ಏಷಿಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್, ಇದರ ಒಂದು ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತ ಅಂದರೆ ಬೀಜಿಂಗಲ್ಲಿರುವಂಥದ್ದು. ಇದು ಚೀನಾ ದೇಶದಲ್ಲಿ ಇರುವಂಥದ್ದು ಸ್ನೇಹಿತರೆ. ಸೊ ನೆಕ್ಸ್ಟ್ ನೋಡೋದಾದರೆ ನ್ಯಾಷನಲ್ ನ್ಯೂಸ್ಗಳನ್ನ ನೋಡೋಣ. ನ್ಯಾಷನಲ್ ನ್ಯೂಸ್ಗಳು ಬಂದುಬಿಟ್ಟು ಇಂಡಿಯಾಸ್ ಫಸ್ಟ್ ಎಜೆನೆಟಿಕ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನೇಮ್ಡ್ ಕೃತಿ ಅಂತ ಏಜೆನೆಟಿಕ್ ಇಂಡಿಯಾದ ಫಸ್ಟ್ ಏಜೆನೆಟಿಕ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯಾವುದು ಅಂತಂದರೆ ಕೃತಿ ಅಂತ. ಇಂಡಿಪೆಂಡೆಂಟ್ಲಿ ಮ್ಯಾನೇಜ್ ಕಾಂಪ್ಲೆಕ್ಸ್ ಟಾಸ್ಕ್ಗಳು, ಆಮೇಲೆ ನಮ್ಮ ಮೇಕಿಂಗ್ ಡಿಸಿಷನ್ಸ್ಗಳು ಮತ್ತು ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡುವಂಥದ್ದು ಈ ಒಂದು ಕೃತಿಯ ಕೆಲಸ ಆಗಿರುತ್ತೆ. ಇದೊಂದು ಏಜೆನೆಟಿಕ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರುತ್ತೆ. ಸೊ ನೆಕ್ಸ್ಟ್ ನೋಡೋದಾದರೆ 2 phase ಡಿಜಿಟಲ್ ಸೆನ್ಸಸ್ ವಿತ್ ಕ್ಯಾಸ್ಟ್ ಎನ್ಯುಮರೇಷನ್. ಇನ್ 1931 ದ ಬ್ರಿಟಿಷ್ ಕಂಡಕ್ಟೆಡ್ ದ ಲಾಸ್ಟ್ ಕ್ಯಾಸ್ಟ್ ಸೆನ್ಸಸ್ ಆಗಿರುತ್ತೆ. ಲಾಸ್ಟ್ ಕ್ಯಾಸ್ಟ್ ಸೆನ್ಸಸ್ಸು ಯಾವಾಗ ಆಗಿರುತ್ತೆ ಅಂತಂದರೆ 1931 ಆಗಿರುತ್ತೆ. ಇನ್ ದ ಕಂಟ್ರಿ ದ ಸೆಂಟ್ರಲ್ ಗೌರ್ಮೆಂಟ್ ವಿಲ್ ರಿಲೀಸ್ ದ ಸ್ಕೆಡ್ಯೂಲ್ ಫಾರ್ phase 1 ಆ್ಯಂಡ್ phase 2 ಲೆಟರ್ ಇನ್ ಜೂನ್ 2025 ಮಾಡೋಕ್ಕೆ phase 1 ಮತ್ತು phase 2 ಈ 2 ಫೇಸ್ಗಳಲ್ಲಿ ಮಾಡೋಕ್ಕೆ ರೆಡಿಯಾಗಿರುವಂಥದ್ದು. ನೆಕ್ಸ್ಟ್ ನೋಡೋದಾದರೆ ಇಂಟರ್ನ್ಯಾಷನಲ್ ನ್ಯೂಸ್ಗಳನ್ನ ನೋಡೋದಾದರೆ ಅದು ನ್ಯಾಷನಲ್ ನ್ಯೂಸ್ ಆಯಿತು. ಈಗ ಇಂಟರ್ನ್ಯಾಷನಲ್ ನ್ಯೂಸು ಫಸ್ಟ್ ಓವರ್ಸೀಸ್ ನ್ಯಾನೋ ಫರ್ಟಿಲೈಸರ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಎಲ್ಲಾಗಿದೆ ಅಂತ ಅಂದರೆ ಬ್ರೆಜಿಲಲ್ಲಿ ಆಗಿರುವಂಥದ್ದು. ಹಾಗೆ ಸ್ಟೇಟ್ ಮತ್ತು UT ನ್ಯೂಸ್ ಏನಿದೆ ಅಂತ ನೋಡೋದಾದರೆ ಫಸ್ಟ್ ಸ್ಟೇಟ್ ಇನ್ ಇಂಡಿಯಾ ಟು ಕಂಡಕ್ಟ್ ವೋಟಿಂಗ್ ಎಲ್ಲಿ ಅಂತ ಅಂದರೆ ಫಸ್ಟ್ ಸ್ಟೇಟ್ ಅಂತ ಇಲ್ಲಿ ಹೇಳ್ತಿದ್ದಾರೆ. ಎಲ್ಲಿ ಅಂತ ಅಂದರೆ ಬಿಹಾರದಲ್ಲಿ ಆಗಿರುವಂಥದ್ದು. ಸೊ ಮುಂದೆ ನೋಡ್ತಾ ಹೋದರೆ ಇಂಡಿಯಾಸ್ ಫಸ್ಟ್ ಗ್ರೀನ್ ಡಾಟಾ ಸೆಂಟರ್ ಎಲ್ಲಿದೆ ಅಂತ ಅಂದರೆ ಉತ್ತರ ಪ್ರದೇಶದ ಗಾಜಿಯಾಬಾದಲ್ಲಿ ಇರುವಂಥದ್ದು. ನೆಕ್ಸ್ಟು ಫಸ್ಟ್ ಬಟರ್ಫ್ಲೈ ಸ್ಯಾಂಕ್ಚುರಿ ಎಲ್ಲಿದೆ ಅಂತ ಅಂದರೆ ಅರಳಂ ಅನ್ನುವಂತಹ ಪ್ರದೇಶ, ಇದು ಕೇರಳದಲ್ಲಿ ಬರುವಂಥದ್ದು. ನೋಡಿ, ಇಂಡಿಯಾಸ್ ಫಸ್ಟ್ SIM ಸಿಮ್ಲೆಸ್ ಫಿಕ್ಸ್ಡ್ ವೈರ್ಲೆಸ್ ಆಕ್ಸೆಸ್ 5G ಸರ್ವಿಸು, ಇದು ಕ್ವಾಂಟಮ್ 5G FWA. ಇದು ಹೈದರಾಬಾದಲ್ಲಿ ಸ್ಥಾಪನೆ ಆಗಿರುವಂಥದ್ದು. BSNL ಅವರು ಈ ಸರ್ವಿಸ್ನ ಪ್ರೊವೈಡ್ ಮಾಡ್ತಿರೋದು. ಜೂನ್ 18, 2025 ಇದನ್ನು ಸ್ಥಾಪನೆ ಮಾಡಿರುವಂಥದ್ದು. ಸೌತ್ ಏಷ್ಯನ್ ರೀಜನಲ್ ಸೆಂಟರ್ ಆಫ್ ದ ಇಂಟರ್ನ್ಯಾಷನಲ್ ಪೊಟ್ಯಾಟೊ ಸೆಂಟರ್ ಎಲ್ಲಿದೆ ಅಂತ ಅಂದರೆ ಆಗ್ರಾದಲ್ಲಿ, ಇದು ಉತ್ತರ ಪ್ರದೇಶದಲ್ಲಿ ಬರುವಂಥದ್ದು. ನೆಕ್ಸ್ಟ್ ನೋಡೋದಾದರೆ ನಾವು ಇಂಡಿಯಾಸ್ ಫಸ್ಟ್ ಹೈಡ್ರೋಜನ್ ಫ್ಯೂಯಲ್ ಸೆಲ್ ಬಸ್ ಬಂದುಬಿಟ್ಟು ಇದು ಲಾಂಚಿಂಗ್ ಯಾರು ಅಂತ ಅಂತೆ NTPC ಅವರು ಲಾಂಚಿಂಗ್ ಮಾಡಿದ್ದಾರೆ. ಇದು ಅಂತ ಅಂದರೆ ಇದು ಲಡಾಖ್ದಲ್ಲಿ ಬರುವಂಥದ್ದು. ನೆಕ್ಸ್ಟು ಪಚ್ಮಾರಿ ವೈಲ್ಡ್ ಲೈಫ್ ಸೆಂಚುರಿ, ಇದನ್ನು ರೀನೇಮ್ ಬಂದುಬಿಟ್ಟು ರಾಜಾ ಬಬೂತ್ ಸಿಂಗ್ ವೈಲ್ಡ್ ಲೈಫ್ ಸೆಂಚುರಿ ಅಂತ ಇದನ್ನು ರೀನೇಮ್ ಮಾಡಿದ್ದಾರೆ. ಇದು ಎಲ್ಲಿ ಬರುತ್ತೆ ಅಂತ ಅಂದರೆ ಮಧ್ಯಪ್ರದೇಶದಲ್ಲಿ ಬರುವಂಥದ್ದು. ಅಫಿಷಿಯಲ್ ಯೋಗ ಪಾಲಿಸಿ ಫಸ್ಟ್ ಸ್ಟೇಟ್ ಯಾರು ಅಂತ ಅಂದರೆ ಉತ್ತರಾಖಂಡ್ ಫಸ್ಟ್ ಸ್ಟೇಟ್ ಆಗಿರುತ್ತೆ. ಈ ಅಫಿಷಿಯಲ್ ಆಗಿ ಯೋಗ ಪಾಲಿಸಿನ ಮಾಡಿರುವಂಥದ್ದು. ಫಸ್ಟ್ AISEZ ಎಲ್ಲಿದೆ ಅಂತಂದರೆ ಇದು ರಾಯ್ಪುರಲ್ಲಿರುವಂಥದ್ದು, ಇದು ಛತ್ತೀಸ್ಗಢಲ್ಲಿ ಬರುವಂಥದ್ದು. ನೆಕ್ಸ್ಟು ಸಿಂಧೂರ್ ಮೆಮೋರಿಯಲ್ ಪಾರ್ಕ್ ಎಲ್ಲಿದೆ ಅಂತಂದರೆ ಗುಜರಾತಲ್ಲಿರುವಂಥದ್ದು. ಇದು ಕಚ್ ಡಿಸ್ಟಿಕ್ ನಿಯರಲ್ಲಿ ಇರುವಂಥದ್ದು. ಭುಜ್ ಸಿಟಿ
ಇದು 8 ಎಕರೆಗಳಲ್ಲಿ ಇರುವಂಥದ್ದು. ನೆಕ್ಸ್ಟು ಈವೆಂಟ್ ಮತ್ತು ಸಮಿಟ್ಸ್ಗಳನ್ನ ನೋಡೋದಾದರೆ ನಾವು ದ ಇಂಟರ್ನ್ಯಾಷನಲ್ ಏರ್ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್, ಇದು ನ್ಯೂ ಡೆಲ್ಲಿಯಲ್ಲಿ ಆಗಿರುವಂಥದ್ದು, ಇಂಡಿಯಾದಲ್ಲಿ. ಅದರಲ್ಲೂ ಇದು ಅದಕ್ಕಾಗಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಫಸ್ಟ್ ಟೈಮ್ ಇನ್ 42 ಇಯರ್ ಆಯಿತಾ, ಫಸ್ಟ್ ಟೈಮ್ ಆಗಿರೋದು. ಲಾಸ್ಟಿಗೆ ಯಾವಾಗ ನಡೆದಿತ್ತು ಅಂತಂದರೆ 1983ಯಲ್ಲಿ ಆಗಿರುವಂಥದ್ದು. ನೆಕ್ಸ್ಟ್ ನೋಡೋದಾದರೆ ಲಾರ್ಜೆಸ್ಟ್ ಇಂಡಿಯಾಸ್ ಏರ್ಲೈನ್ ಯಾವುದು ಅಂತಂದರೆ ಇಂಡಿಗೋ ಆಗಿರುತ್ತೆ. ನ್ಯಾಟೋ ಸಮಿಟ್ 2026 ಟರ್ಕಿ ಹಾಸ್ಟ್ ಆಗಿರುತ್ತೆ. 2026ಅಲ್ಲಿ 32 ಮೆಂಬರ್ ಇದರಲ್ಲಿರುವಂಥದ್ದು. 2025ಅಲ್ಲಿ ಇದು ನೆದರ್ಲ್ಯಾಂಡ್ನಲ್ಲಿ ಆಗಿರುವಂಥದ್ದು, ಹಾಗ್ ಸಿಟಿಯಲ್ಲಿ. ಜೂನ್ 24 ಮತ್ತು 25 2025ರಲ್ಲಿ ಇದು ಆಗಿರುವಂಥದ್ದು. ನಾವು ನೆಕ್ಸ್ಟ್ ಸ್ಕೀಮ್ಗಳ ಬಗ್ಗೆ ನೋಡೋದಾದರೆ ನವ್ಯ ಸ್ಕೀಮ್ ಬಂದುಬಿಟ್ಟು ಇದು ನರ್ಚರಿಂಗ್ ಆಸ್ಪಿರೇಷನ್ಸ್ ಥ್ರೂ ವೊಕೇಶ್ನಲ್ ಟ್ರೈನಿಂಗ್ ಫಾರ್ ಯಂಗ್ ಅಡಾಲ್ಸೆಂಟ್ ಗರ್ಲ್ಸ್ ಆಗಿರುತ್ತೆ. ಇದು ಬಂದ್ಬಿಟ್ಟು ಇದು ಟು ಪ್ರೊವೈಡ್ ದ ವೊಕೇಶ್ನಲ್ ಟ್ರೈನಿಂಗ್, ಅಂದರೆ ವೊಕೇಶ್ನಲ್ ಟ್ರೈನಿಂಗ್ನ ಪ್ರೊವೈಡ್ ಮಾಡ್ತಾರೆ ಅಡಾಲ್ಸೆಂಟ್ ಗರ್ಲ್ಗಳಿಗೆ. ಆ ಏಜ್ ಲಿಮಿಟ್ ಬಂದ್ಬಿಟ್ಟು 16 to 18 ಆಗಿರುತ್ತೆ. ಇದು ಯಾವ ಮಿನಿಸ್ಟ್ರಿ ಅಂಡರಲ್ಲಿ ಬರುತ್ತೆ ಅಂತಲೂ ಕೇಳ್ಬೋದು. ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಮಿನಿಸ್ಟ್ರಿ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಆ್ಯಂಡ್ ಎಂಟರ್ಪ್ರಿನರ್ಶಿಪ್, ಈ ಒಂದು ಮಿನಿಸ್ಟ್ರಿಗಳ ಅಂಡರ್ನಲ್ಲಿ ಬರುವಂಥದ್ದು. ಹಾಗೆ ಧ್ರುವ ಅಂತದ್ದು ನೋಡೋದಾದರೆ ಡಿಜಿಟಲ್ ಹಬ್ ಫಾರ್ ರೆಫರೆನ್ಸ್ ಆ್ಯಂಡ್ ಯೂನಿಕ್ ವರ್ಚುವಲ್ ಅಡ್ರೆಸ್, ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಅಂಡರಲ್ಲಿ ಬರುವಂಥದ್ದು. ಎಕ್ಸಾಕ್ಟ್ ಲೊಕೇಶನ್ ಅಡ್ರೆಸ್ನ ತಿಳ್ಕೊಳ್ಳೋದಕ್ಕೆ ಈ ಧ್ರುವ ಅನ್ನೋ ಸ್ಕೀಮ್ನ ಇದು ಡಿಜಿಟಲ್ ಹಬ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ತಂದಿರುವಂಥದ್ದು. ಇದು ಭಾರತೀಯ ಅಂದರೆ ಇಂಡಿಯನ್ ಪೋಸ್ಟ್ ಡಿಪಾರ್ಟ್ಮೆಂಟ್ಗಳಲ್ಲಿ ಬರುವಂಥದ್ದು. ಸೊ ನೆಕ್ಸ್ಟ್ ನೋಡೋದಾದರೆ ಸ್ಪೋರ್ಟ್ಸ್ನ ಬಗ್ಗೆ ನೋಡೋದಾದರೆ ನೋಡಿ, ವರ್ಲ್ಡ್ ಪೊಲೀಸ್ ಫೈರ್ ಗೇಮ್ಸ್ ಇದು ಗುಜರಾತಲ್ಲಿ ನಡೆದಿದೆ. 2029ನಲ್ಲಿ ಗುಜರಾತಲ್ಲಿ ನಡೆಯುವಂಥದ್ದು. ನೆಕ್ಸ್ಟು ಇಂಡೆಕ್ಸ್ ಮತ್ತು ರಿಪೋರ್ಟ್ ಬಗ್ಗೆ ನೋಡೋದಾದರೆ ನಾವು ಗ್ಲೋಬಲ್ ಲಿವಬಿಲಿಟಿ ಇಂಡೆಕ್ಸ್ ರಿಲೀಸ್ ಯಾರು ಅಂತ ಅಂದರೆ ಎಕನಾಮಿಕ್ಸ್ ಇಂಟೆಲಿಜೆನ್ಸ್ ಯೂನಿಟ್ಸ್ ಅವರು ಇದನ್ನು ಬಿಡುಗಡೆ ಮಾಡಿರುವಂಥದ್ದು. ಕೋಪೆನ್ಹ್ಯಾಗನ್ ಡೆನ್ಮಾರ್ಕ್ ಈಸ್ ಎ ಬೆಸ್ಟ್ ಸಿಟಿ ಆಗಿರುತ್ತೆ, ಅಂದರೆ ಅಲ್ಲಿ ನಾವು ವಾಸಿಸೋದಕ್ಕೆ ಯೋಗ್ಯವಾದ ನಗರ ಅಂತ ಈ ಇಂಡೆಕ್ಸಲ್ಲಿ ಬಿಡುಗಡೆ ಆಗಿರುವಂಥದ್ದು. ಡೆಮ್ಕಾಸ್ ಇದು ಲೀಸ್ಟಲ್ಲಿ ಬರುವಂಥ ಕಂಟ್ರಿ ಆಗಿರುತ್ತೆ. ನೆಕ್ಸ್ಟ್ ನೋಡೋದಾದರೆ ನಾವು ಪ್ರತಿಭಾ ಸೇತು ಅನ್ನುವಂಥ ಪೋರ್ಟಲ್ ಯಾರು ಓಪನ್ ಮಾಡಿರೋದು ಅಂತಂದರೆ UPSC ಓಪನ್ ಮಾಡಿರುವಂಥದ್ದು. ಇದು ಮಿಸ್ಡ್ ದ ಫೈನಲ್ ಲಿಸ್ಟ್, ಅಂದರೆ ಈಗ 3 ಸ್ಟೇಜಲ್ಲಿ ಏನಿರುತ್ತಲ್ಲ UPSC ಎಕ್ಸಾಮ್ನ ಕ್ರ್ಯಾಕ್ ಮಾಡೋಕ್ಕೆ. ಸೊ ಲಾಸ್ಟ್ ಸ್ಟೇಜ್ 3 ಅಟೆಂಪ್ಟ್ ಅಂದರೆ ಫೈನಲ್ ಸ್ಟೇಜ್ವರೆಗೂ ಅವರು ಇಂಟರ್ವ್ಯೂ ತನಕನೂ ಹೋಗಿ ಅವ್ರು ಸೆಲೆಕ್ಟ್ ಆಗದಿದ್ದಂಗೆ ಯಾರು ಇರ್ತಾರಲ್ಲ ಅವರಿಗೋಸ್ಕರ ಈ ಒಂದು UPSC ಪ್ರತಿಭಾ ಸೇತು ಅನ್ನೋ ಒಂದು ಪೋರ್ಟಲ್ನ ಓಪನ್ ಮಾಡಿದೆ. ಸೊ ನೋಡಿ, ಇನ್ನೊಂದು ವೆರಿ ಇಂಪಾರ್ಟೆಂಟು ಆಕ್ಸೋಮಿ 4, ಇದು AX4 ಅಂತಲೂ ಕರೀತಾರೆ ಈ ಮಿಷನ್ಗೆ. ಮಿಷನ್ ನೇಮ್ ಬಂದುಬಿಟ್ಟು ಆಕ್ಸೋಮಿ ಮಿಷನ್ 4 ಅನ್ನುವಂಥದ್ದು. ಲಾಂಚಿಂಗ್ ಡೇಟು ಜೂನ್ 25, 2025 ಆಗಿರುತ್ತೆ. ಅಲ್ಲಿಂದ ಜುಲೈ 15, 2025 ಆಗಿರುತ್ತೆ. ಲಾಂಚಿಂಗ್ ಸೈಟ್ ಬಂದುಬಿಟ್ಟು ನಾಸಾ ಕೆನಡಿ ಸ್ಪೇಸ್ ಸೆಂಟರ್ USA ಆಗಿರುತ್ತೆ. ಸ್ಪೇಸ್ ಕ್ರಾಫ್ಟ್ ಬಂದುಬಿಟ್ಟು SpaceX ಡ್ರ್ಯಾಗನ್ ಆಗಿರುತ್ತೆ. ಲಾಂಚ್ ಪ್ರೊವೈಡರ್ ಆರ್ ಕಂಪನಿ ಯಾವುದು ಅಂತಂದರೆ SpaceX ಪ್ಲಸ್ ನಾಸಾ ಎರಡು ಸೇರಿ ಇದನ್ನು ಲಾಂಚಿಂಗ್ ಪ್ರೊವೈಡ್ ಮಾಡಿರೋದು. ನೆಕ್ಸ್ಟು ಡೆಸ್ಟಿನೇಷನ್ ಎಲ್ಲಿ ಅಂತ ಅಂದರೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಇದು ಡೆಸ್ಟಿನೇಷನ್ ಹಾಕ್ಕೊಂಡಿರುವಂಥದ್ದು ಈ ವೆಹಿಕಲ್. ನೆಕ್ಸ್ಟ್ ನೋಡೋದಾದರೆ ಮಿಷನ್ ಡ್ಯೂರೇಷನ್ ಅಪ್ರಾಕ್ಸಿಮೇಟ್ಲಿ 21 days ಆಗಿರುತ್ತೆ. ಟೈಮ್ ಡಾಕ್ಡ್ 18 days 45 minutes ಆಗಿರುತ್ತೆ. ನೆಕ್ಸ್ಟು ಲಾಂಚಿಂಗ್ ವೆಹಿಕಲ್ SpaceX ಫಾಲ್ಕಾನ್ 9 Block 5 ಫಾಲ್ಕಾನ್ 9 Block 5 ಆಗಿರುತ್ತೆ. ಲ್ಯಾಂಡಿಂಗ್ ಸೈಟ್ ಬಂದುಬಿಟ್ಟು ಪೆಸಿಫಿಕ್ ಓಷಿಯನ್ ನಿಯರ್ ಓಷಿಯನ್ ಸೈಡ್ ಕ್ಯಾಲಿಫೋರ್ನಿಯಾ ಆಗಿರುತ್ತೆ. ನೆಕ್ಸ್ಟು ಮಿಷನ್ ಆಬ್ಜೆಕ್ಟಿವ್ನ ನಾವು ನೋಡೋದಾದರೆ ಸೈಂಟಿಫಿಕ್ ರಿಸರ್ಚ್ನ ಕಂಡಕ್ಟ್ ಮಾಡೋದಕ್ಕೆ ಸೈಂಟಿಫಿಕ್ ಎಕ್ಸ್ಪಿರಿಮೆಂಟ್ಸು ಇನ್ ಮೈಕ್ರೋಗ್ರಾವಿಟಿ ಕಂಡುಹಿಡಿಯೋದಕ್ಕೆ ಈ ಒಂದು ಮಿಷನ್ನ ಆಬ್ಜೆಕ್ಟಿವ್ ಆಗಿದೆ. ಔಟ್ರೀಚ್ ಆ್ಯಂಡ್ ಇಂಟರ್ನ್ಯಾಷನಲ್ ಕೊಲಾಬ್ರೇಷನ್ಗಳಿಗಾಗಿ ಕೂಡ ಇದು ಆಗಿರುತ್ತೆ. ಆಮೇಲೆ ಪ್ರೈವೇಟ್ ಸ್ಪೇಸ್
ಫ್ಲೈಟ್ ಮಿಷನ್ ಆಗಿರುತ್ತೆ ಇದು. ಇದರಲ್ಲಿ 4 ಮೆಂಬರ್ ಹೋಗಿರ್ತಾರೆ. ನೆಕ್ಸ್ಟ್ ನೋಡೋದಾದರೆ ಸೊ ಐ ಥಿಂಕ್ ಇಷ್ಟೇ ಅನ್ಕೊತೀನಿ. ಸೊ ಇದಿಷ್ಟು ಇವತ್ತಿನ ಒಂದು ವಿಡಿಯೋ. ಇನ್ನೂ ಹೆಚ್ಚು ಇದೇ ಥರ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.